ನಮಸ್ಕಾರ. ನಾನು ಚಂದ್ರಶೇಖರ್ ಲಿಂಬೇಕೊಂಡ. ಇದು ಕೃಷಿ ಸಂಗಮ ಯೂಟ್ಯೂಬ್ ಚಾನಲ್ಲು. ಈ ಚಾನಲಿಗೆ ನಿಮಗೆಲ್ಲ ಸ್ವಾಗತವನ್ನು ಕೋರ್ತಾ, ನಮ್ಮ ಚಾನಲನ್ನು ಯಾರೆಲ್ಲ ನೀವು ಸಬ್ಸ್ಕ್ರೈಬ್ ಆಗಲಿಲ್ಲ, ನೀವು ಸಬ್ಸ್ಕ್ರೈಬ್ ಆಗಿ ಮತ್ತು ಜೊತೆಗೆ ನಿಮ್ಮ ಸ್ನೇಹಿತರನ್ನು ಸಬ್ಸ್ಕ್ರೈಬ್ ಮಾಡಿಸಿ. ಇವತ್ತು ನಾನು ಕೃಷಿಯಲ್ಲಿ ಒಂದು ವಿಭಿನ್ನ ಕೃಷಿ ಪದ್ಧತಿಯನ್ನು ಹೇಳಲಿಕ್ಕೆ ನಿಮ್ಮ ಮುಂದೆ ಬಂದಿದ್ದೇನೆ. ಇವತ್ತು ನಮ್ಮ ಜೊತೆಗೆ ವಿಜಯ್ ಅವರಿದ್ದಾರೆ. ನಮಸ್ಕಾರ ವಿಜಯ್ ಅವರೇ. ನಮಸ್ಕಾರ ಚಂದ್ರಶೇಖರ್ ಅವರೇ. ಇವತ್ತು ನೋಡಿ, ನಾವು ನೀವೀಗ ಒಂದು ತಿಂಗಳ ಹಿಂದೆ ICR ಚಂದ್ರ ಅಂತ ಹೇಳಿ ತಂದಿದ್ದೀವಿ, ನೆನಪಿದೆ? ಹೌದು ಹೌದು ಹಾಂ, ₹100 ಕೊಟ್ಟಿವಿ ಅಲ್ವಾ? ಹೌದು, 100 ರೂಪಾಯಿ. ಹಾಂ, ನಾವು ಡೈರೆಕ್ಟ್ ನೆಟ್ಟರೆ ನಾವು 25 ಬುಟ್ಟಿ ಅವ್ರು ಕೊಟ್ಟರು. ಆ 25 ಬುಟ್ಟಿನ ಡೈರೆಕ್ಟ್ ನೆಟ್ಟರೆ ಅಲ್ಲಿ ತೋಟದಲ್ಲಿ ಇದಾಗಿ ಕೊಳ್ತೋಗಿ ಹಾಳಾಗಿ ಹೋದಾಗ ನಮಗೆ ₹100 ಲಾಸ್ ಆಗುತ್ತೆ. ನಾವು ಮಲ್ಟಿಪ್ಲೈ ಮಾಡಿದ್ದೀವಿ, ಅವರು ಒಂದು ಟೈಪ್ ಮಾಡಿದರು. ನಾವು ನೋಡಿದಾಗ ಕೆಲವರು ಈ ಮಲ್ಟಿಪ್ಲೈಯಲ್ಲಿ ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಸರ್ಪಂಟೈನ್ ಸಿಸ್ಟಮಲ್ಲಿ ಕೆಲವರು ಬುಟ್ಟಿಗೆ ದೊಡ್ಡ ಬುಟ್ಟಿಗೆ ಹಾಕಿ ಅಲ್ಲಿಂದ ಒಂದು ಬುಟ್ಟಿ ದಾಟ್ಸ್ಕೊಂಡು ಹೋಗ್ತಾರೆ. ನಾವೆಲ್ಲ 2000ನೇ ಇಸ್ವಿಯಲ್ಲಿ ನರ್ಸರಿ ಮಾಡಿದಾಗ ನಾವೇನು ಮಾಡ್ತಿದ್ವು ಅಂತಂದರೆ, ಈ ಥರ ಇಳಿಜಾರಾಗಿ ಈ ಪೈಪನ್ನು ಅಥವಾ ಬಿದಿರನ್ನು ಭಾಗ ಮಾಡಿ ಅದಕ್ಕೆ ಮಣ್ಣು ಹಾಕಿ ಗಂಟೆಗೆಲ್ಲ ಅದಕ್ಕೂ ಮಣ್ಣು ಹಾಕಿ ಅದಕ್ಕೆ ಹಬ್ಬಿಸಿ ಬೇರು ಬರೋಂಗೆ ಮಾಡಿ, ಆ ನಂತರ ನಾವೇನು ಮಾಡ್ತಿದ್ವಿ ಅಂತ ಹೇಳಿದರೆ, ಅದನ್ನು ಕಟ್ ಮಾಡಿ ಬುಟ್ಟಿಗೆ ಹಾಕ್ತಿದ್ವಿ. ಅದು ಅಷ್ಟೊಂದು 100% ಪರ್ಫೆಕ್ಟ್ ಅಲ್ಲ, ಇದರಷ್ಟಲ್ಲ. ಈಗಿನ ಮೆಥಡು ನಮಗೆ ಆಗ ಗೊತ್ತಿರಲಿಲ್ಲ, ಬಂದಿರಲಿಲ್ಲ. ನಾವು ಆವಾಗ ಸ್ವಂತಕ್ಕಷ್ಟೇ ಮಾಡ್ತಾಯಿದ್ವಿ. ಈಗ ನೋಡಿ, ಈ ಟೈಪು ನಾವು ಮಾಡಿದ್ದೀವಿ. ಅದೇ ಈಗ ನಿಮ್ಮ ಪಾತಿ ಹತ್ರ ಬಂದೆ. ಹಾಂ, ಹೌದೌದು. ಆ ಪಾತಿ ಹತ್ರ ಬಂದ ಮೇಲೆ ಸರಿ ಚಂದ್ರಶೇಖರ್ ಅವರು, ಇದು ಹೆಂಗೆ ಮಾಡಿದ್ದೀರಾ ಏನು ಅಂತ ಕೇಳೋಣ ಅಂತ ಹೇಳಿ ಬಂದಿದ್ದು. ಈಗ ನೀವು ಪಾತಿಯಲ್ಲಿ ಇಲ್ಲಿ ಬಂದು ನೀವು ISR ಚಂದ್ರ ಹಾಕಿದಿರಲ್ಲ. ಹೌದು. ಇದು ಕೆಳಗೆ ಒಂದು ಗಿಡ ಇಟ್ಟು ಹೌದು, ಲೈನ್ ಆಗಿ ನೀವು ಬುಟ್ಟಿ ಜೋಡಿಸಿದ್ದೀರಾ. ಹೌದು. ಬುಟ್ಟಿ ಜೋಡಿಸಿ ಈಗ ಇಲ್ಲಿ ನೀವು ಹೆಂಗೆ ಇದನ್ನ ಮಲ್ಟಿಪ್ಲೈ ಮಾಡ್ತಾ ಇದ್ದೀರಿ? ನೋಡಿ, ಇದಕ್ಕೆ ನಾವು ಇದಕ್ಕೆ ಕ್ಲಿಪ್ಪನ್ನು ಹಾಕ್ತಾರೆ. ಇದಕ್ಕೆ ಒಂದೊಂದು ಜೋಡಿಸಿ ನೋಡಿ, ಈ ಥರ ಕ್ಲಿಪ್ಪನ್ನು ಹಾಕ್ತಾರೆ. ನಾವು ಇಲ್ಲಿ ಏನೋ ತಂತಿಯನ್ನೇ ಕಟ್ ಮಾಡಿ ಈ ತಂತಿ ಟೈಪ್ ಇದ್ದೇ ಕ್ಲಿಪ್ ಮಾಡಿ ಈ ಥರ ಹಾಕಿದ್ದೀವಿ. ನೋಡಿ, ಇಲ್ಲಿ ಬೇರು ಬಂದಿದೆ. ನಾವು ನೀರಿಗೆ ಮೊನ್ನೆ ಹಾಕಿರೋದು. ನೋಡಿ, ಇದರಲ್ಲಿ ಎಷ್ಟು ಚೆನ್ನಾಗಿ ಬೇರು ಬಂದಿದೆ ನೋಡಿ. ಇದೆಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಬೇರು. ಹಾಂ, ಇದು ನಾವು ಇಲ್ಲಿ ಕಟ್ ಮಾಡಿದ್ರಾಯ್ತು, ಇಲ್ಲಿ ಕಟ್ ಮಾಡಿದ್ರಾಯ್ತು. ಇದನ್ನು ಸ್ವಲ್ಪ ಒಳಗಡೆ ಹಾಕಿ ಈ ಥರ ನೋಡಿ, ಆ ಥರ ಪ್ಲಾಸ್ಟಿಕ್ಕು ಮಿಷನ್ ಇರ್ತಕ್ಕಂಥ ಪ್ಲಾಸ್ಟಿಕ್ಕಿಗೆ ಇಟ್ಟರೆ ಅದೊಂದು 15-20 ದಿವಸದಲ್ಲಿ ಚಿಗುರು ಬರುತ್ತೆ. ಬೇರು ಚೆಂದ ಬಂದಿರುತ್ತಲ್ಲ, ಫಾಸ್ಟು ಚಿಗುರು ಬರುತ್ತೆ. ಹಾಗಾಗಿ ಅದು ಮಲ್ಟಿಪ್ಲೈ ಆಗ್ತದೆ. ಆಗ ಏನಾಗ್ತದೆ ಅಂತ ಹೇಳಿದ್ರೆ, ನಮ್ಮ ಕಡಿಮೆ ರೇಟಿಗೆ ಒಳ್ಳೆ ತಳಿ ಸಿಗುತ್ತೆ. ನಾವು ಯಾವತ್ತೂ ನಿರಂತರ ಇದು ಮಾಡ್ತಾ ಇರ್ಬೋದು. ನಮ್ಮ ತೋಟಕ್ಕೆ ಯಾವಾಗ ಬೇಕಾದ್ರೆ ವರ್ಷಕ್ಕೊಂದು 2-3 ಸರಿ ಎಷ್ಟು ಬೇಕು ಅಷ್ಟು ಹಾಕೊಬೋದು. ಸುತ್ತಮುತ್ತವರಿಗೂ ನಾವು ಕೊಡ್ಬೋದು. ಈ ಥರ ಮಾಡ್ಬೋದು. ಹೌದು. ಮತ್ತು ಇನ್ನೊಂದು, ಇವಾಗ ಇದು ನೀವು ಪಾತಿಯಲ್ಲಿ ಮಾಡಿದ್ದೀರಲ್ಲ, ಹೌದು. ಇವಾಗ ನೆಲದಲ್ಲಿ ಹಾಕಿ ಮಾಡಿದರೆ ಡಿಸೀಸ್ ಬರುತ್ತಾ, ಅಥವಾ ಡಿಸೀಸ್ ರಕ್ಷಣೆ ಮಾಡೋಕ್ಕೋಸ್ಕರ ಈ ಥರ ಮಾಡಿದರೆ ಒಳ್ಳೇದಾಗುತ್ತೆ? ನೋಡಿ, ನಾವು ಕೆಲವರೆಲ್ಲ ಬುಟ್ಟಿಯಿಂದನೇ ಇದು ಮಾಡಿ, ಬುಟ್ಟಿಯಿಂದನೇ ಇಲ್ಲಿಗಿಟ್ಟು ದೊಡ್ಡ ಬುಟ್ಟಿಗಿಟ್ಟು ಇಲ್ಲಿಗೆ ಅದಕ್ಕೆ ಗೊಬ್ಬರ ಎಲ್ಲ ಹಾಕಿ ಮಾಡ್ತಾರೆ. ಕೆಲವರೆಲ್ಲ ಟೆನಲ್ ತಗೊಂಡು ಅದಕ್ಕೆ ಮಣ್ಣು ಗೊಬ್ಬರ ಎಲ್ಲ ಹಾಕೊಂಡು ಮಾಡಿದ್ದಾರೆ. ನಾವೇನು ಮಾಡಿದೀವಿ ಅಂತಂದರೆ, ನಾವೀಗ 1 ಅಡಿ ಅಗಲದ್ದು ಟೆನಲ್ ತೆಗೆದಿದ್ವಿ, 1.5 ಅಡಿ ಆಳದ್ದು ಚರಂಡಿ ತೆಗೆದಿದ್ವಿ. 1.5 ಅಡಿ ಆಳ, 1 ಅಡಿ ಅಗಲದ್ದು ಚರಂಡಿ ತೆಗೆದು ಅದಕ್ಕೆ ನಾವೇನು ಮಾಡಿದ್ದೀವಿ, ಇಲ್ಲಿ ಸಿಗ್ತಕ್ಕಂಥ ದರಗು, ಹುಲ್ಲು, ಕಳೆ, ಕಡ್ಡಿ ಎಲ್ಲ, ಸೌದೆ ಎಲ್ಲ ಹಾಕ್ಕೊಂಡು ಮಣ್ಣು ಜೊತೆಗೆ ಹಾಕ್ಕೊಂಡು ಅದಕ್ಕೆ ಬೆಂಕಿ ಕೊಟ್ಟಿದ್ದೀವಿ, ಸುಟ್ಟಿದ್ದೀವಿ. ಸುಟ್ಟು ಅದೇನು ಮಾಡಿದ್ದೀವಿ, ಒಂದು 3-4 ದಿವಸ ತನಕ ಸುಟ್ಟಿದೆ ಜಾಗ ಪೂರ. ಆ ಮಣ್ಣು ಚರಂಡಿ ಎಲ್ಲ ಸುಟ್ಟಿದೆ. ಅದಕ್ಕೆ ನಾವು ಪುನಃ ಅದು ಸುಟ್ಟು ಹೋಗಿದ ನಂತರ ಬೆಂಕಿ ಆರಿದ ತಕ್ಷಣ ಅದಕ್ಕೆ ಕಾಂಪೋಸ್ಟನ್ನು ಹಾಕಿ ಈ ಥರ ಹೀಪ್ ಟೈಪ್ ಮಾಡಿ ಅದಕ್ಕೆ ನಾವು ಗಿಡ ನೆಟ್ಟಿದ್ದೀವಿ, ನೀರು ಹಾಕಿ. ಈಗ ಒಂದೇನಾಗ್ತಾ ಹೋಗುದುಂಟ, ಆ ಸುಟ್ಟಂಥ ಜಾಗದಲ್ಲಿ ಯಾವುದೇ ವೈರಸ್ ಬರೋದಿಲ್ಲ, ಮಣ್ಣು ನೀರು ನಿಲ್ಲೋದಿಲ್ಲ. ಏನಾಗ್ತದೆ, ನಾವು ಸುಡದೇ ಇರೋ ಜಾಗದಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ, ನಾವು ಇದೇ ಥರ ಟೆನಲ್ ಮಾಡಿ ತೆಗೆದ್ರೆ ಅದು ಈ ಥರ ಮಳೆಗೆ ಈ ಥರ ಒಳಗಡೆ ಪ್ಲಾಸ್ಟಿಕ್ ಮನೆ ಇಲ್ದಿದ್ದಾಗ ಅದೇನಾಗುತ್ತೆ ಅಂತ ಹೇಳಿದ್ರೆ, ಒಂದು ಈ ಮೇಲ್ಮಣ್ಣು ಕೊಳೆತು ವೈರಸ್ಸು ಅಟ್ಯಾಕ್ ಆಗ್ತದೆ. ಆ ಮಣ್ಣಲ್ಲಿ ಕೊಳೆತಾಗ ನಿರಂತರವಾಗಿ ನೀರಿರುತ್ತೆ. ಅದು ಕಾಳುಮೆಣಸಿನ ಬೇರಿಗೆ ಮಾರಕ್ಕಾಗ್ತದೆ, ವೈರಸ್ ಬರುತ್ತೆ, ನಿಮಗೆ ಡಿಸೀಸ್ ಬರುತ್ತೆ. ನಿಮ್ಗೆ ಈ ಥರ ಕಂಟಿನ್ಯೂಷನ್ ಮಾಡೋಕ್ಕಾಗಲ್ಲ. ನಾವು ಏನು ಮಾಡಿದ್ವಿ, ಚರಂಡಿ ತೆಗೆದು ಅದಕ್ಕೆ ಸುಟ್ಟು ಗೊಬ್ಬರ ಹಾಕಿ ನೀರು ಹಾಕಿ ಕ್ಲೀನ್ ಮಾಡಿ ನೆಟ್ಟಿದ್ದೀವಿ. ನಾವು ಯಾವುದೇ ಗೊಬ್ಬರ ಹಾಕಲಿಲ್ಲ. ಇದು ಸಾಕಷ್ಟು ಪೋಷಕಾಂಶ ಇದೆ ಇದರಲ್ಲಿ. ಒಂದಾಯ್ತಾ. ಎರಡನೇದು ಏನಾಗ್ತದೆ, ಮಣ್ಣು ಸುಟ್ಟಾಗ ಏನಾಗ್ತದೆ, ಅಲ್ಲಿ ನೀವು ಒಂದು ಮಣ್ಣು ಸುಟ್ಟಂಥ ಜಾಗದಲ್ಲಿ ನೀನು 5 ವರ್ಷ ಬಿಟ್ಟು ನೀವು ಅದನ್ನು ಅಗದ್ರೂ ಮಣ್ಣು ಹರಳು ರೂಪದಲ್ಲಿರುತ್ತೆ. ಮಣ್ಣಿಗೆ ನೀರು ತಗೊಳ್ಳೋದಿಲ್ಲ, ಮತ್ತೆ ಡಿಸೀಸು ಬರಲ್ಲ. ಮತ್ತೇನಾಗ್ತದೆ ಅಂತ ಹೇಳಿದ್ರೆ, ವೈರಸ್ ಬರಲ್ಲ ಅದಕ್ಕೆ. ಮತ್ತೇನಾಗ್ತದೆ ಅಂತ ಹೇಳಿದ್ರೆ, ನಿಮಗೆ ಅದರಲ್ಲಿ ಸಾಕಷ್ಟು ಪೋಷಕಾಂಶ ಇರುತ್ತೆ. ಒಂದು ಬೂದಿ ಇರುತ್ತೆ, ಒಂದು ಬಯೋಚಾರ್ ಇರುತ್ತೆ, ಅಂದರೆ ನಿಮಗೆ ಇದ್ಲು ಇರುತ್ತೆ. ಆ ಇದ್ಲಿಗೆ ನಾವು ಪೋಷಕಾಂಶನ
ಮರು ತುಂಬಿಸಿದರೆ ಮರುಜೀವ ಇದು ಮಾಡಿದರೆ ಕಾಂಪೋಸ್ಟನ್ನೆಲ್ಲ ಹಾಕಿ ಅದಕ್ಕೆ ಎನ್ರಿಚ್ ಮಾಡಿದರೆ ನಿಮಗೆ ಸಾಕಷ್ಟು ನಿರಂತರವಾಗಿ ಪೋಷಕಾಂಶ ಕೊಡುತ್ತೆ ಮತ್ತು ಅದು ಯಾವುದೇ ರೀತಿಯಿಂದ ಕಾಯಿಲೆ ಬರೋದಿಲ್ಲ. ನಿರಂತರವಾಗಿ ಪೋಷಕಾಂಶ ಇಟ್ಕೊಂಡು ಅದು ಸಸ್ಯನ ಪಾಲನೆ ಮಾಡ್ತದೆ. ಹಾಗೆ ಈ ಥರ ಚರಂಡಿ ತಗೊಂಡು ಚರಂಡಿಗೆ ನಾವು ಕಸ ಕಡ್ಡಿನೆಲ್ಲ ತುಂಬಿ ಮಣ್ಣನ್ನು ತುಂಬಿ ಮೇಲ್ಮಣ್ಣನ್ನು ತುಂಬಿ ಅದಕ್ಕೆ ಬೇಸಿಗೆಯಲ್ಲಿ ಬೆಂಕಿ ಕೊಟ್ಟು ಅದನ್ನ ಸುಟ್ಟು ಆ ಜಾಗದಲ್ಲಿ ನಾವು ಕಾಂಪೋಸ್ಟ್ ಹಾಕಿ ನೆಟ್ಟರೆ ಇದೇ ಥರ ಬರುತ್ತೆ ನೋಡಿ. ನಾವು ಯಾವುದೇ ಥರದಿಂದ ಗೊಬ್ಬರ ಹಾಕಲಿಲ್ಲ. ಇದು ಮಣ್ಣು ನೋಡಿ ಯಾವ ಥರ ಇದೆ. ಇದು ಕೆಂಪು ಕೆಂಪೆಲ್ಲ ಸುಟ್ಟಿರೋ ಮಣ್ಣು ಇದು ನೋಡಿ. ಇದು ಬಿಡಿ 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 ಇದೆ ಸುಟ್ಟಿರೋ ಮಣ್ಣು ಇದು. ಈ ಥರ ಇದೆಲ್ಲ ಬಿಡಿ ಬಿಡಿ ಇದೆ ನೋಡಿ. ಯಾವುದೇ ಥರದ್ದು ಇದಿಲ್ಲ, ಇದ್ಲೆಲ್ಲ ಇದೆ. ಇದು ಇಷ್ಟು ಚೆನ್ನಾಗಿ ಬರುತ್ತೆ. ನಾವೀಗ ನೆಟ್ಟು ಭಾಳ ದಿವಸ ಆಗಲಿಲ್ಲ, ಒಂದು ತಿಂಗಳು ಪಕ್ಕ ಆಯಿತು ನೋಡಿ. ಬೇರಲ್ಲಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಇದು ಹೌದು ಹೌದು ಚೆನ್ನಾಗಿ ನಾವು ಇಲ್ಲಿ ಕಟ್ ಮಾಡಿದರೆ ಇಲ್ಲಿ ಇದು ಮಾಡಿದರೆ ಇನ್ನೊಂದು ಚಿಗುರು ಬರುತ್ತೆ, ಇದಾಗ್ತದೆ. ಮತ್ತು ನಿಮಗೆ ಇದು ಇದರಲ್ಲಿ ಒಂದು ಇದೆಯಲ್ಲ ರ್ಯಾಪಿಡ್ ಗ್ರೋತ್, ನಾವು ಸರ್ಪಂಟೈನ್ ಮಾಡ್ತೀವಲ್ಲ, ಆ ಸರ್ಪಂಟೈನ್ ಮಾಡಿದಾಗ ಇದು ಎಷ್ಟು ಉದ್ದ ಇರಬೇಕು ಅನ್ನೋದು ಭಾಳ ಮುಖ್ಯ. ನಾವೆಲ್ಲ ಮೊದಲು 2000 ಇಸ್ವಿಯಲ್ಲೆಲ್ಲ ನಾವು ಈ ಥರ ಬೊಂಬು ಇಟ್ಟು ಮಾಲ್ಸ್ಕೊಂಡು ಮಾಡ್ತಿದ್ವಲ್ಲ, ಆವಾಗ ನಮಗೆ ವಿಜ್ಞಾನಿಗಳೆಲ್ಲ ಹೇಳೋರು ಒಂದು 7 ಅಡಿ 8 ಅಡಿಗಿಂತ ಜಾಸ್ತಿ ಬೊಂಬು ಹೋಗಬಾರ್ದು, ಇದು ಬಳ್ಳಿ ಹೋಗಬಾರ್ದು. ಬಳ್ಳಿ ಹೋದ ತಕ್ಷಣ ಅದ್ರದ್ದು ಸಂತಾನೋತ್ಪತ್ತಿ ನೆಕ್ಸ್ಟ್ ಕಡಿಮೆ ಆಗುತ್ತೆ ಮತ್ತು ಅದರಲ್ಲಿ ಕಾರ್ಬೋಹೈಡ್ರೇಟು ಕಡಿಮೆ ಆಗುತ್ತೆ. ನೆಕ್ಸ್ಟ್ ನಿಮಗೆ ಒಳ್ಳೆಯ ಫಸಲು ಬರಲಿಕ್ಕೆ ಸಾಧ್ಯ ಆಗಲ್ಲ ಅಂತ ಹೇಳ್ತಾಯಿದ್ರು. ನಾವು ಇದನ್ನು ಹೆಚ್ಚು ಕಡಿಮೆ ಒಂದು 5 ಅಡಿ ಅಥವಾ ಒಂದು 7 ಅಡಿ 8 ಅಡಿ ಒಳಗೆ ಬಿಟ್ಕೊಬೇಕು. 10 ಅಡಿಯಿಂದ ಮೇಲೆ ಇದನ್ನು ಬಿಡಬಾರ್ದು, ನಾವು ದಾಟ್ಸ್ಬಾರ್ದು. ಅಲ್ಲಿಗೆ ಕಟ್ ಮಾಡಿ ಬೇರೆ ಒಂದು ಇದು ಮಾಡ್ಕೊಬೇಕು. ಅದನ್ನು ಸರಿಯಾದ ನಿಮಗೆ ಆಗ ಏನಾಗ್ತದೆ, ಅದು ಒಳ್ಳೆಯ ಬ್ರೀಡು ಉತ್ಪತ್ತಿ ಆಗ್ತದೆ. ಸರಿ, ಹಾಗೆ ಹಾಗೆ. ಮತ್ತು ನಾವು ಇದನ್ನು ಈ ಥರ ಚರಂಡಿ ಮಾಡಿ ಈ ಥರ ಮಾಡಿ ನೆಟ್ಟಾಗ ನೆಕ್ಸ್ಟು ನಮಗೆ ಫಾಸ್ಟ್ ಗ್ರೋತ್ ಆಗ್ತದೆ. ಇದು ಕಟ್ಟಿದಾಗ ಇಲ್ಲಿ ನಾವು ಇದನ್ನು ಕಟ್ ಮಾಡಿ ಬುಟ್ಟಿ ಮಾಡ್ತೀವಲ್ಲ, ಪೂರ ತೆಗಿತೀವಲ್ಲ, ನೆಕ್ಸ್ಟ್ ಚಿಗುರು ಬರುವಂಥದ್ದು ಫಾಸ್ಟ್ ಗ್ರೋತ್ ಆಗ್ತದೆ. ಹಾಗಾಗಿ ನಮಗೇನಾಗ್ತದೆ, ಇದು ನಿರಂತರ ಸಿಗುತ್ತೆ, ಫಾಸ್ಟ್ ಗ್ರೋತ್ ಸಿಗುತ್ತೆ. ಸರಿ. ಮತ್ತೆ ಇನ್ನೊಂದು ವಿಚಾರ ಏನಂದರೆ, ಕೆಳಗೆ ಈಗ ಪ್ಲಾಸ್ಟಿಕ್ ಕವರ್ ಹಾಕಿದ್ದೀರಾ, ಅದು ಯಾವ ಉದ್ದೇಶಕ್ಕೆ ಹಾಕಿದ್ದೀರಾ ಅಂತ ಹೇಳ್ಬಿಟ್ಟು. ಇದು ಅಂದರೆ ಒಂದು ಕಳೆ ಬರಬಾರ್ದು, ಎರಡನೇದು ನಮಗೆ ಇದು ಏನಾಗ್ತದೆ, ಎರೆಹುಳೆಲ್ಲ ಬುಟ್ಟಿಗೆ ಬರ್ತದೆ. ಎರೆಹುಳು ಆ್ಯಕ್ಚುಲಿ ಒಳ್ಳೇದು ಅಂತಾರೆ, ನೀವು ಎರೆಹುಳು ಬುಟ್ಟಿಗೆ ಬರುತ್ತೆ ಅಂತ. ಈ ಸಣ್ಣ ಬುಟ್ಟಿಯಲ್ಲೆಲ್ಲ ಒಳ್ಳೇದಲ್ಲ, ಯಾಕಂದ್ರೆ ಅದು ಒಂದು ಗಂಟೆಗೆ 14 ಸರಿ ಏನಾಗ್ತದೆ, ಮೇಲೆ ಕೆಳಗೆ ವರ್ಕ್ ಮಾಡುತ್ತಲ್ಲ, ಮೇಲೆ ಬರುತ್ತೆ, ಗಾಳಿಗೆ ಬರುತ್ತೆ, ಮತ್ತು ಪುನಃ ಒಳಗಡೆ ಹೋಗುತ್ತೆ. ಆವಾಗ ಏನಾಗ್ತದೆ, ಅದು ಬೇರೆಲ್ಲ ಸಣ್ಣ ಸಣ್ಣ ರೋಮ ಬೇರುಗಳೆಲ್ಲ ಕಟ್ ಆಗ್ತದೆ, ಮತ್ತು ಸ್ವಲ್ಪ ಮಣ್ಣು ಎಸಿಡಿಕ್ ಆಗುತ್ತದೆ. ಹಾಗಾಗಿ ಅದನ್ನು ಬುಟ್ಟಿಗೆ ಬರದೇ ಇದ್ದಂಗೆ ನೋಡ್ಕೊಂಡ್ರೆ ತುಂಬ ಚಂದ ನರ್ಸರಿಯಲ್ಲಿ ಗಿಡ ಬರುತ್ತೆ. ನರ್ಸರಿ ಪ್ಲಾಂಟ್ಸ್ ಮಾತ್ರ, ಬೇರೆಲ್ಲ ಎರೆಹುಳು ನಮ್ಗೆ ಅಗತ್ಯವಾಗಿ ಬೇಕು, ಎರೆಹುಳು ಬೇಕೇ ಬೇಕು. ಎರೆಹುಳು ಇದ್ರೆ ಮಾತ್ರ ನಮ್ಗೆ ಆ ಥರ ಕೆಲಸ ಮಾಡೋಕ್ಕೆ ಸಾಧ್ಯ. ಓಕೆ, ಅದೇ ಇದೊಂದು ಮಾಹಿತಿ ಒಂದು ಒಳ್ಳೇದು ಕೊಟ್ರಿ ನೀವು ನಮಗೆ. ತುಂಬ ಥ್ಯಾಂಕ್ಸ್ ಚಂದ್ರಶೇಖರ್ ಅವರು. ಈ ಥರ ನೀವು ಒಂದು ಒಳ್ಳೆ ಸರ್ಪಂಟೈನ್. ಈಗ ನೋಡಿ, ನಾವು ಸಣ್ಣ ಬೆಳೆಗಾರರು ಹೇಗೆ ಪ್ರತಿ ವರ್ಷನೂ ಪ್ರತಿ ದಿವಸನೂ ಹೇಗೆ ನಾವು ಗ್ರೋತ್ ಮಾಡ್ಕೊಬೋದು, ಹೇಗೆ ನಡ್ಕೊಬೋದು. ಸಣ್ಣ ಇದು ಮಾಡಿ ನಾವು ಒಂದು 25 ಬುಟ್ಟಿ ಇದ್ರೆ 25 ಬುಟ್ಟಿದ ಒಂದು ಸಾಲು ತಗೊಂಡ್ರೆ ಒಂದು ಮುಕ್ಕಾಲು ಅಡಿಗೆ ಅಥವಾ ಒಂದು 10 ಇಂಚಿಗೆ ಒಂದೊಂದು ಬುಟ್ಟಿ ನೆಟ್ಟರೆ ಒಂದು ನಿಮಗೆ ಚಂದ ಗ್ರೋತ್ ಆಗ್ತದೆ, ಚೆನ್ನಾಗಿ ಬರುತ್ತೆ. ನಿಮಗೆ ಬೇಕಾದಷ್ಟು ಒಳ್ಳೆ ತಳಿನ ನೀವು ಮಾಡ್ಕೊಬೋದು. ಇದನ್ನು ನಾವು ನೆಡ್ತಾ ಸತ್ತಿದ್ದಕ್ಕೆಲ್ಲ ಇದನ್ನೇ ನೆಟ್ಟರೆ ನಾವು ನೆಕ್ಸ್ಟ್ ನಮ್ಮಲ್ಲಿ ಇರ್ತಕ್ಕಂಥ ಹಳೆ ತಳಿ ಒಂದು ಸ್ವಲ್ಪ ವರ್ಷದಲ್ಲಿ ಮಾಯ ಆಗ್ತದೆ, ಮತ್ತು ಇದು ಮೇಲೆ ಬರುತ್ತೆ. ಹಾಗಾಗುತ್ತೆ, ಅದು ಒಳ್ಳೆಯದಾಗುತ್ತೆ, ಎಲ್ಲರಿಗೂ ಒಳ್ಳೆಯದಾಗುತ್ತೆ. ಅದು ನಾವು ಮೊದಲೇ ಈ ಥರನ ಮಾಡ್ತಾಯಿದ್ವಿ, ಇದು ನಮಗೆ ಸ್ವಲ್ಪ ಚೆನ್ನಾಗಿ ಕಂಡಿದೆ. ಜಾಸ್ತಿ ಮಳೆ ಬಂದಾಗ ಏನಾಗ್ತದೆ, ನಾವು ಪ್ಲಾಸ್ಟಿಕ್ಕನ್ನು ನಿರಂತರವಾಗಿ ಮಳೆ ಬಂದಾಗ ಪ್ಲಾಸ್ಟಿಕ್ಕನ್ನು ಹಾಕಬೇಕು. ಇಲ್ಲ ಅಂತಂದರೆ ಏನು ಮೆದು ಇರ್ತಕ್ಕಂಥ ಜಾಗ ಅದು ಕಾಳುಮೆಣಸು ಕೊಳೆಯುತ್ತೆ, ಅದು ಸೂದಿ ಬೇರೆ ಕೊಳೆಯುತ್ತೆ. ಹಾಗೆ ಮಿಸೆಂಬರ್ ಮಾಡ್ಕೊಂಡ್ರೆ ಇನ್ನೂ ತುಂಬ ಒಳ್ಳೆಯದು. ಓಕೆ, ಪ್ಲಾಸ್ಟಿಕ್ ಮನೆ ಮಾಡಿಕೊಂಡ್ರೆ. ನೀವು ಕೊಟ್ಟಿದ್ದ ಮಾಹಿತಿ ತುಂಬ ಒಳ್ಳೆಯದಾಯಿತು ಚಂದ್ರಶೇಖರ್. ನಾನು ಈ ಮಾಡಿಲ್ಲ, ಈ ಥರ ಎತ್ಕೊಂಡು ಹಂಗೆ ಇಟ್ಟಿದ್ದೀನಿ. ನಿಮ್ಮದು ನೋಡಿದ್ನಲ್ಲ, ನಾವು ನೀವು ಒಟ್ಟಿಗೆ ತಂದ್ವಿ, ನಿಮ್ಮದು ಉದ್ದ ಹಿಂಗೆ ಬಂದಿದೆ, ಹಂಗಾಗಿ ನಾನು ಇದ್ರ ಬಗ್ಗೆ ಕೇಳೋಣ ಅಂತಲೇ ಒಂದು ಬಂದೆ. ತುಂಬ ಥ್ಯಾಂಕ್ಸ್ ಚಂದ್ರಶೇಖರ್ ಅವರೇ, ಥ್ಯಾಂಕ್ ಯು.